ನಮಸ್ತೆ ಸ್ನೇಹಿತರೆ, ನನ್ನ ಎವ್ರಿ ಡೇ ಮಾರ್ನಿಂಗ್ ರೂಟೀನ್ ಏನಂತ ಹೇಳಿದ್ರೆ, ಮೇಲೆ ಒಂದ್ ರೌಂಡ್ ಬಂದು ನಮ್ಮ ಟೆರೆಸ್ ಗಾರ್ಡನ್ ನ ನೋಡೋದು, ಏನಾದ್ರೂ ಬೆಳೆದಿದ್ರೆ ಅದನ್ನ ಹಾರ್ವೆಸ್ಟ್ ಮಾಡೋದು, ಹಾಗೇನೆ ಏನೇನ್ ಆಗ್ತಿದೆ ಅನ್ನೋ ಒಂದು ಅಬ್ಸರ್ವೇಷನ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಮ್ಮ ಟೆರೆಸ್ ಅಲ್ಲಿ ಇವತ್ತು ಏನೇನ್ ಹಾರ್ವೆಸ್ಟ್ ಸಿಗುತ್ತೆ ಅಂತ ಬನ್ನಿ ನೋಡೋಣ. ನಮ್ಗೆ ಪ್ರತಿದಿನ ಇದೇ ರೀತಿ ಹಾರ್ವೆಸ್ಟ್ ಸಿಗುತ್ತೆ ಅಂತ ಹೇಳಕ್ ಬರಲ್ಲ. ಒಂದೊಂದ್ಸತಿ ಜಾಸ್ತಿ ಹಾರ್ವೆಸ್ಟ್ ಸಿಗುತ್ತೆ, ಒಂದೊಂದ್ಸತಿ ಕಮ್ಮಿ ಸಿಗುತ್ತೆ. ಇದು ದಪ್ಪ ಮೆಣಸಿನ್ಕಾಯಿ ಚಿಕ್ಕದಾಗಿದೆ. ಸೊ ಇದು ಹಾರ್ವೆಸ್ಟ್ ಮಾಡ್ಬೋದು, ಬಟ್ ನಮ್ಮ ಮನೇಲಿ ಆಲ್ರೆಡಿ 2 ದಪ್ಪ ಮೆಣಸಿನ್ಕಾಯಿ ಇದೆ ಮಾರ್ಕೆಟ್ ಇಂದ ತಂದಿರೋದು. ಸೊ ಇದು ನೆಕ್ಸ್ಟ್ ಯೂಸ್ ಮಾಡಾಗ ನಾವು ತಕ್ಕೋಬಹುದು. ಇಲ್ಲಿ ಮೆಣಸಿನ್ಕಾಯಿ ಇದು ತುಂಬಾ ಇದಾಗ್ಬಿಟ್ಟಿದೆ, ನೆಕ್ಸ್ಟ್ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ಇದೊಂದು ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ. ಹಾಗೆ ಮೆಣಸಿನ್ಕಾಯಿ ಕೂಡ ಅಷ್ಟೇ, ರೀಸೆಂಟ್ ಆಗಿ ನಾವು ತಂದಿದ್ವಿ. ಇದರಲ್ಲಿ ಇನ್ನ ನಮ್ಗೆ ಜಾಸ್ತಿ ಕ್ವಾಂಟಿಟಿ ಅಷ್ಟು ಬರ್ತಿಲ್ಲ, ಇನ್ಮೇಲೆ ಬರುತ್ತೆ. ಈಗ ನಮ್ಮ ತಂದೆಯವರು ಆಲ್ರೆಡಿ ತಂದ್ಬಿಟ್ಟಿದ್ರು, ಹಾಗಾಗಿ ಇದನ್ನೆಲ್ಲ ಇವಾಗ ಸದ್ಯಕ್ಕೆ ತೆಗಿತಿಲ್ಲ. ಸೊ ಇದೆಲ್ಲ ಹೂ ಆಗ್ತಿದೆಲ್ಲ, ಇದೆಲ್ಲ ನೆಕ್ಸ್ಟ್ ಬರುತ್ತೆ ನಮಗೆ. ನಮ್ಮ ಟೆರೆಸ್ ಇಂದಾನೆ ನೆಕ್ಸ್ಟ್ ಮೆಣಸಿನ್ಕಾಯಿ ಕೂಡ ನಮಗೆ ಸಿಗುತ್ತೆ. ಸೊ ಇದೆಲ್ಲ ಮೋಸ್ಟ್ಲಿ ನಾಳೆ ಎಲ್ಲ ನಾಡಿದ್ದು ಯಾವಾಗಾದ್ರೂ ನಾವು ತೆಗಿಬೋದು. ಸೊ ನೆಕ್ಸ್ಟ್ ದಾಸವಾಳ. ಸೊ ಈ ಹೂವಿಂದ ನಾನು ಟೀ ಮಾಡ್ಕೋತೀನಿ. ಸೊ ನೀವು ಶಂಖಪುಷ್ಪ ಟೀ ಏನಾದರೂ ತೊಗೋಬೋದು, ದಾಸವಾಳದ ತೊಗೋಬೋದು, ಇಲ್ಲ ದಾಳಿಂಬ್ರೆದ್ ಮಾಡ್ತಾರೆ, ಚೇಪೆಕಾಯ್ದು ಮಾಡ್ತಾರೆ. ಸೊ ನಾನು ಸದ್ಯಕ್ಕೆ ಬರೀ ಇದ್ರದ್ದು ಮಾಡ್ತೀನಿ. ಸೊ ಅಂಜೂರ ನೆನ್ನೆ ನಾವು ಹಾರ್ವೆಸ್ಟ್ ಮಾಡಿದ್ವಿ, ಒಂದು ಫಸ್ಟ್ ಹಣ್ಣು ಸಿಕ್ಕಿತ್ತು. ಸೊ ಇಲ್ಲೊಂದು ಹಲಸಂದಿ ಗಿಡ ಬಂದಿದೆ. ಸೊ ಇದೆಲ್ಲ ನೋಡ್ಬೋದು, ಹಲಸಂದಿ ಹಾರ್ವೆಸ್ಟ್ ಮಾಡ್ಬೋದು. ನಮಗೆ ಹಲಸಂದಿ ಈಗ ದಿನ 1-2 ಅಷ್ಟಾದ್ರೂ ಸಿಗ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಸೊ ಹುಡುಕ್ಬೇಕಿತ್ತು, ಸ್ವಲ್ಪ ಕಾಣಿಸಲ್ಲ. ಗಿಡ ಕೂಡ ಹಸಿರಿರುತ್ತೆ, ಇದು ಹಸಿರಾಗಿರುತ್ತೆ. ನೋಡಿ ಇದು ಎಷ್ಟು ಉದ್ದ ಇದೆ. ಸೊ ಗಿಡ ಆಲ್ಮೋಸ್ಟ್ ಒಂದೇ ಇದೆ, ಬಟ್ ಸೈಜ್ ನೋಡ್ಬೋದು ಎಷ್ಟು ವೇರಿಯೇಷನ್ ಇದೆ. ಇವತ್ತು ಆ್ಯಕ್ಚುಲಿ ವಾಂಗಿಬಾತ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಸೊ ಇಲ್ಲಿ ಒಂದು ಬದನೆಕಾಯಿ ಇದೆ, ಬಟ್ ಪ್ಲಾಂಟ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಸೊ ಹಾಗಾಗಿ ಅದನ್ನು ಹಾರ್ವೆಸ್ಟ್ ಮಾಡ್ತಿಲ್ಲ. ಸೊ ನಾವು ಯೂಸ್ ಮಾಡೋವಾಗ ಮಾತ್ರ ಹಾರ್ವೆಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ನೆಕ್ಸ್ಟು ಇನ್ನೂ 1-2 ಬದನೆಕಾಯಿ ಬರುತ್ತೆ. ಸೊ ಅದೆಲ್ಲ ಬಂದಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೋದು ಒಟ್ಟಿಗೆ. ಸೊ ಇದೆಲ್ಲ ಇನ್ನೂ ಬರಬೇಕು, ಇದು ಹಾರ್ವೆಸ್ಟ್ ಮಾಡ್ಬೋದು. ಇದು ಸ್ವಲ್ಪ ಬೀಜ ಒಳಗಡೆ ಫಾರ್ಮ್ ಆಗ್ತಾ ಇದೆ. ಈ ಬೆಂಡೆಕಾಯಿ ಕೂಡ ಅಷ್ಟೇ, ತುಂಬ ಬಲ್ತು ಬಿಟ್ಟಿದೆ. ಸೊ ಬೀಜಕ್ಕಂತ ಹಾಗೆ ಬಿಟ್ಟಿದ್ದೀನಿ ನಾನು. ಇದೆಲ್ಲ ಟೊಮೆಟೊ, ಇದೆಲ್ಲ ನಾಟಿ ಟೊಮೆಟೊ.